ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಫಸ್ಟ್ ಟೈಮ್ ನನ್ನ ಚಾನಲ್ ಯಾರು ನೋಡ್ತಾ ಇದ್ದೀರಾ ಅವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಲು ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಸ್ನೇಹಿತರೆ. ಟೈಮ್ ಇವಾಗ 3:30 ಆಗಿದೆ. ನಾನು ರೆಡಿಯಾಗಿ ಕೂತಿದ್ದೀನಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ಇವತ್ತು ಚಿರಾಗ್ ಅವ್ರ ಸ್ಕೂಲಲ್ಲಿ ಸ್ಕೂಲ್ ಡೇ ಇರೋದ್ರಿಂದ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಇದೆ. ಅದಕ್ಕೆ ಹೋಗೋಣ ಅಂದ್ಕೊಂಡು ರೆಡಿಯಾಗಿ ಕೂತಿದ್ದೀವಿ. ಅವನು ಕೂಡ ನೋಡಿ ರೆಡಿಯಾಗಿ ಮಲ್ಕೊಂಡಿದ್ದಾನೆ. ರೆಡಿ ಆಗಿಬಿಟ್ಟು ಯಾರಾದ್ರು ಮಲ್ಕೋತಾರಾ ನೋಡಿ. ಅವನಿಗೆ ರಾತ್ರಿಯಿಂದನೂ ಮೊಮೆಂಟು, ಸಿಕ್ಕಾಬಟ್ಟೆ ಮೊಮೆಂಟು. ರಾತ್ರಿ ಒಂದು ಸಲ ಊಟ ಮಾಡ್ದ ಮೊಮೆಂಟ್ ಹಿಂಗಾಯಿತು. ಸ್ವಲ್ಪ ಹೊತ್ತು ಬಿಟ್ಟು ಮಾಡಿಸೋಣ ಅಂತ ಅಂದ್ಬಿಟ್ಟು ಒಂದು ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ಕೊಟ್ವಿ. ಗ್ಯಾಸ್ಟ್ರಿಕ್ ಏನಾದ್ರು ಪ್ರಾಬ್ಲಮ್ ಆಗಿದೆಯೇನೋ ಅಂತ ಹೇಳ್ಬಿಟ್ಟು ಮತ್ತು ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ತೊಗೊಂಡು ಮತ್ತೆ ಊಟ ಮಾಡ್ದೆ. ಊಟ ಮಾಡಾದ್ಮೇಲೆ ಫುಲ್ ಮೊಮೆಂಟು. ಮತ್ತು ಸ್ವಲ್ಪ ಕಿತ್ತಳೆಹಣ್ಣು ಕೊಟ್ಟೆ. ಆಮೇಲೆ ಸ್ವಲ್ಪ ಟ್ಯಾಬ್ಲೆಟ್ ಜ್ವರ ಇತ್ತು, ಟ್ಯಾಬ್ಲೆಟ್ ಕೊಟ್ವಿ. ಆರಾಮಾಗಿ ಒಟ್ಟಿನಲ್ಲಿ ಮಲ್ಕೊಂಡು ನಿದ್ದೆ ಮಾಡಿದ, ಜ್ವರ ಕಡಿಮೆ ಆಯಿತು. ಬೆಳಿಗ್ಗೆ ಪುನಃ ಎದ್ದ 8 ಗಂಟೆಗೆ ಎದ್ದ. 8 ಗಂಟೆಗೆ ಎದ್ರೂ ಕೂಡ ವಾಮೆಂಟು. ನೀರು ಕುಡಿದ್ರೂ ವಾಮೆಂಟ್ ಆಗ್ತಾಯಿದೆ. ಅವನಮ್ಮ ನನಗೇನು ಬೇಡ ಕಣಮ್ಮ, ನನಗಂತೂ ಏನು ಬೇಡ ಅಂತ ಹೇಳ್ದ. ಫಸ್ಟು ಇಷ್ಟೊಂದು ವಾಮೆಂಟ್ ಆಗ್ತಿದೆಯಲ್ಲ, ಏನಕ್ಕೆ ಏನು ಅಂತ ಕೇಳೋಣ ಅಂದ್ಕೊಂಡು ಫಸ್ಟು ಇವರು ಕೂಡ ಇರಲಿಲ್ಲ, ಡ್ಯೂಟಿಗೆ ಹೊರಟೋಗ್ಬಿಟ್ಟಿದ್ರು ಜನರಲ್ ಶಿಫ್ಟ್ಗೆ. ಸರಿ ಅಂತ ಹೇಳಿಬಿಟ್ಟು ನಮ್ಮ ಚಿಕ್ಕ ಮಾವ ಇದ್ದಾರೆ, ಅವ್ರನ್ನ ಕರ್ಕೊಂಡು ಕ್ಲಿನಿಕ್ಗೆ ಹೋದ್ವಿ. ಅಲ್ಲಿ ಹೋಗ್ಬಿಟ್ಟು ಅವರು ಒಂದು ಇಂಜೆಕ್ಷನ್ ಕೊಟ್ಟರು ಮತ್ತು ಟ್ಯಾಬ್ಲೆಟ್ ಕೊಟ್ಟರು. 2 ಥರ ಟ್ಯಾಬ್ಲೆಟ್ ಮತ್ತು ಇಂಜೆಕ್ಷನ್ ಕೊಟ್ಟರು. ತೊಗೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದು ಫಸ್ಟು ಊಟಕ್ಕೂ ತಿಂಡಿಗೂ ಮುಂಚೆನೇ ಬಿಫೋರ್ದು ಫುಡ್ ಟ್ಯಾಬ್ಲೆಟ್ ಇದೆಯಲ್ಲ ಅದು ತೊಗೊಳ್ಳಿ ಅಂತ ಹೇಳಿದ್ರು. ಫಸ್ಟ್ ತೊಗೊಂಡ ಒಂದು 2 ನಿಮಿಷ ಆಗ್ತದಂಗೆ ಫುಲ್ ಮೊಮೆಂಟ್ ಆಗಿಬಿಡ್ತು. ಆಮೇಲೆ ಮತ್ತೆ ನಂಗೆ ಭಯ ಆಗ್ಬಿಟ್ಟು ಮತ್ತೆ ಡಾಕ್ಟ್ರಿಗೆ ಕಾಲ್ ಮಾಡಿದೆ. ಅವ್ರು ಹೇಳಿದ್ರು ಸರಿ ಇಲ್ಲ, ಇನ್ನೊಂದು 2 ನಿಮಿಷ ಬಿಟ್ಟು ಇನ್ನೊಂದು ಟ್ಯಾಬ್ಲೆಟ್ ಇದೆಯಲ್ಲ ಸೇಮು ಅದೇನೇ ಕೊಡಿ, ಆಮೇಲೆ ವಾಮೆಂಟಿಂಗ್ ಕಡಿಮೆ ಆಗುತ್ತೆ. ಅದು ತೊಗೊಂಡಾದ್ಮೇಲೆ ಒಂದು 10 ನಿಮಿಷ ಬಿಟ್ಟು ತಿಂಡಿ ಕೊಡಿ, ತಿಂಡಿ ಕೊಟ್ಟಾದ್ಮೇಲೆ ಟ್ಯಾಬ್ಲೆಟ್ ಕೊಡೋರಿ ಮತ್ತೆ ಜ್ವರದ್ದು ಎಲ್ಲ ಅಂತ ಹೇಳಿದರು. ಸರಿ ಅಂತ ಹೇಳ್ಬಿಟ್ಟು ಫಸ್ಟ್ ಇನ್ನೊಂದು ಸಲ ಟ್ಯಾಬ್ಲೆಟ್ ಕೊಟ್ವಿ. ಕೊಟ್ಟಮೇಲೆ ಸ್ವಲ್ಪ ಆರಾಮ ಅನಿಸ್ತು ಅವನಿಗೆ, ವಾಮಿಟಿಂಗ್ ಮತ್ತೆ ಏನಾಗಲಿಲ್ಲ. ಆಮೇಲೆ ಮತ್ತೆ ಸ್ವಲ್ಪ ತಿಂಡಿ ಕೊಟ್ಟೆ. ಫೋರ್ಸ್ ಏನು ಮಾಡಲಿಲ್ಲ, ಒಂದೇ ಉಂಡೆ ಇಡ್ಲಿ ತಿಂದ್ಕೊಂಡು ಸ್ವಲ್ಪ ಆರಾಮ ಅನಿಸಿದ್ರೆ ಅವನೇ ಹೊಟ್ಟೆ ಹಸ್ವಾದಾಗ ತಿಂತಾನೆ ಅಂತ ಹೇಳಿಬಿಟ್ಟು ಸರಿ ಅಂದ್ಬಿಟ್ಟು ಅದನ್ನು ಕೊಟ್ಟು ಮಲಗಿಸ್ದೆ. ಮಲಗಿದ್ದೆದ್ದ ಸ್ವಲ್ಪ ಜ್ವರ ಎಲ್ಲ ಕಡಿಮೆ ಆಗಿತ್ತು, ಬಟ್ ವಾಮಿಟಿಂಗು ಕಡಿಮೆ ಆಗಿತ್ತು. ಡಾಕ್ಟ್ರ್ ಹೇಳಿದರು ಅವ್ನಿಗೆ ಯಾವುದೇ ಥರದಂಥ ಸಾಂಬಾರು ಖಾರ ಪದಾರ್ಥಗಳೇನು ಕೊಡೋಕೆ ಹೋಗ್ಬೇಡಿ, ಕೊಟ್ಟರೆ ಮಜ್ಜಿಗೆನ ಕೊಡಿ, ಇಲ್ಲಾಂದರೆ ಬೇಳೆ ಸಾಂಬಾರು ಕೊಡಿ ಅಂತ ಹೇಳಿದ್ರು. ಉಪ್ಪು ಸಾಂಬಾರು ಬರ್ತಲ್ಲ, ಉಪ್ಪು ಸಾಂಬಾರು ಕೊಡಿ ಅಂತ ಹೇಳ್ಬಿಟ್ಟು ಸರಿ ಅಂತ ಅಂದ್ಬಿಟ್ಟು ಉಪ್ಪು ಸಾಂಬಾರು ಮಾಡಿ ಅನ್ನ ಎಲ್ಲ ಮಾಡಿ ಅವನಿಗೆ ತಿನ್ಸಾಯ್ತು. ಇವತ್ತು ಹೋಗೋಣ ಬೇಡವಾ ಅಂತಲೇ ಡೌಟಲ್ಲಿದ್ವಿ. ಯಾಕೆಂದರೆ ರಾತ್ರಿಯಿಂದ ಫುಲ್ ವಾಮೆಂಟು, ಜ್ವರ. ಏನು ಮಾಡೋದು, ಫಂಕ್ಷನ್ ಅಟೆಂಡ್ ಮಾಡೋದಾ ಬೇಡವಾ ಅನ್ನೋ ಕನ್ಫ್ಯೂಸಲ್ಲೇ ಇದ್ವಿ ಇನ್ನೂ. ಸರಿ ಅಂದ್ಬಿಟ್ಟು ಅಮ್ಮ ಆರಾಮಾಗಿದ್ದೀನಮ್ಮ ಹೋಗೋಣ ಅಂತ ಹೇಳ್ದೆ. ಸರಿ ಅಂದ್ಬಿಟ್ಟು ರೆಡಿಯಾಗಿ ಕೂತಿದ್ದೀವಿ. ನನ್ನ ಹಸ್ಬೆಂಡ್ ಅವ್ರು ಇನ್ನೂ ಬಂದಿಲ್ಲ ಡ್ಯೂಟಿಯಿಂದ. ಅವ್ರು ಬರೋದು ಲೇಟ್ ಆಗುತ್ತೆ, 5 ಗಂಟೆ ಆಗ್ಬೋದು. 4 ಗಂಟೆಗೆಲ್ಲ ಅಲ್ಲಿರಬೇಕು ಅಂತ ಸ್ಕೂಲಿಂದ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಅದಕ್ಕೆ ಸರಿ ಅಂತ ಹೇಳಿಬಿಟ್ಟು ಇವಾಗ ಯಾರ ಜೊತೆ ಹೋಗೋಣ ಏನಂತ ನಮ್ಮ ಮಾವ ಇದ್ದಾರಲ್ಲ ಅವ್ರ ಜೊತೆನೇ ಅವ್ರಿಗೆ ಕೇಳಿದ್ದೀವಿ, ಕರ್ಕೊಂಡೋಗಿ 4 ಗಂಟೆಗೆ ಸ್ಕೂಲ್ ಹತ್ರ ಬಿಟ್ಕೊಡಿ ಅಂತ ಹೇಳಿಬಿಟ್ಟು ಸರಿ ಅಂತ ಅಂದ್ಕೊಂಡು ರೆಡಿಯಾಗಿ ಕೂತಿದ್ದೀನಿ. ಅವ್ರು ಬರ್ತಿದ್ದಂಗೆ ಇವಾಗ ಹೋಗಬೇಕು. ಇವತ್ತಿನ ದಿನ ಎಲ್ಲ ಹೇಗಾಗುತ್ತೆ, ಚಿರಾಗ್ ಸ್ಕೂಲಲ್ಲಿ ಯಾವ ಥರ ಫಂಕ್ಷನಲ್ಲಿ ಡ್ಯಾನ್ಸ್ ಮಾಡ್ದ ಅಂತ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಬನ್ನಿ ಸ್ನೇಹಿತರೆ ನೋಡೋಣ. ಮತ್ತು ಹೊರಟ್ವಿ. ನನ್ನ ಹಸ್ಬೆಂಡೇ ಬಂದರು. 5 ಗಂಟೆ ಆಗಿತ್ತು ಹೊರಡೋದೇನೆ. ಫಂಕ್ಷನ್ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಅಷ್ಟೋ ತನಕ ನನ್ನ ಹಸ್ಬೆಂಡೇ ಬಂದರು. ಅವರು ಕೂಡ ರೆಡಿಯಾಗಿ ಹೊರಟಿದ್ದೀವಿ. ಚಿರಾಗು ಸ್ವಲ್ಪ ಆರಾಮಾಗಿದ್ದ. ಅವನಿಗೆ ಪಂಚೆನ ಕಚ್ಚೆ ಟೈಪ್ ಹುಡ್ಸೋದಿತ್ತು, ಅವನಿಗೆ ಅದೆಲ್ಲ ರೆಡಿ ಮಾಡಿದೆ ನಾನು. ಅಲ್ಲೇ ಹೋಗಿ ರೆಡಿ ಮಾಡ್ತೀನಿ ಅಂದರೆ ಅವ್ನು ಕೇಳಿಲ್ಲ, ಇಲ್ಲೇ ಮಾಡಿಕೊಡಿ ಅಮ್ಮ ಅಂತ ಅಂದ್ಕೊಂಡು ಒಂದು 5 ಕಾಲ ಆಗಿತ್ತು. ಸ್ಕೂಲ್ ಹತ್ರ ಬಂದ್ವಿ ನೋಡಿ. ಬಂದ ತಕ್ಷಣ ಇಲ್ಲಿಯವರು ಅರ್ಶಿನ ಕುಂಕುಮ ಕೊಟ್ಟು ಹೂ ಕೊಟ್ಟು ನಮಗೆ ವೆಲ್ಕಮ್ ಮಾಡಿದ್ರು. ತುಂಬ ಖುಷಿಯಾಯಿತು ನನಗೆ. ಪ್ರತಿ ಸಲನೂ ಇದೇ ಥರ ಮಾಡೋದವರು. ವೆಲ್ಕಮ್ ಟು ರಾಷ್ಟ್ರೋತ್ಸವ ಅಂತ ಹೇಳಿಬಿಟ್ಟು ಹಾಕಿದರು. RVK ಶ್ರೀನಗರದ ಹತ್ರ ಇರೋ ಸ್ಕೂಲ್ ಇದು, ಮೈಸೂರಲ್ಲಿ. ಇದು 2ನೇ ಯೂನಿಟ್ಟು. ಇದು ಬಂದು ಮತ್ತು ವಿಜಯನಗರದಲ್ಲೂ ಕೂಡ ಮೊದಲನೇ ಸ್ಕೂಲ್ ಇದೆ, ಮೊದಲನೇ ಯೂನಿಟ್ ಇದೆ. ನೋಡಿ ಇಲ್ಲಿ ನಾವಿಲ್ಲಿ ಸ್ಕೂಲ್ ಇದೆಯಲ್ಲ ಅದು ಹಿಂಭಾಗ ಬಂದ್ವಿ ಗ್ರೌಂಡಲ್ಲಿ ಫಂಕ್ಷನ್ ಎಲ್ಲ ಅರೇಂಜ್ ಮಾಡಿದರು. ಮಕ್ಕಳೆಲ್ಲ ಗೆಸ್ಟ್ಗೋಸ್ಕರ ವೆಲ್ಕಮ್ ಮಾಡೋದಕ್ಕೆ ವೆಯ್ಟ್ ಮಾಡ್ತಾಯಿದ್ರು. ನಾವು ಹಂಗನೇ ಸ್ಕೂಲಿಂದ ಒಳಗಡೆ ಹೋಗ್ಬಿಟ್ಟು ಕ್ಲಾಸ್ ರೂಮ್ ಇದೆಯಲ್ಲ ಫಸ್ಟ್ ಎಂಟ್ರೆನ್ಸಲ್ಲಿ ಅಲ್ಲೆಲ್ಲ ರಾಷ್ಟ್ರೋತ್ಥಾನ ಪರಿಷತ್ತು ಅಂತ ಹೇಳಿಬಿಟ್ಟು ರಂಗೋಲಿಯಲ್ಲಿ ರೆಡಿ ಮಾಡಿದರು. ಮತ್ತು ಭರತ್ ಮಾತೆದು
ಫೋಟೋ ಇತ್ತು. ಅದಕ್ಕೂ ಕೆಲವೊಂದೆಲ್ಲ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಕೊಂಡು ಈ ಆರ್ಟ್ ಎಲ್ಲ ಅಲ್ಲೇ ಇರೋ ಆರ್ಟಿಸ್ಟ್ ಎಲ್ಲ ಮಾಡಿದರು ಟೀಚರ್ಸ್ಗಳು. ಇಲ್ಲಿ ನೋಡಿ, ಈ ಕಡೆ ಹೋಗ್ಬೇಕಾದ್ರೆ ಗ್ರೌಂಡ್ ಇದು, ಈ ಕಡೆ ಹಿಂದೆಯಿಂದನೇ ಗ್ರೌಂಡ್ಗೆ ಹೋಗೋಕ್ಕೆ ಸ್ಪೇಸ್ ಇತ್ತು. ರಾಷ್ಟ್ರೋತ್ಸವ ಮತ್ತು ಕೃತಜ್ಞತಾ ಸಮರ್ಪಣಾ ಅಂತ ಇದ್ದರು. ಇದೆಲ್ಲ ಮುಗಿಸ್ಕೊಂಡು ಹೋಗೋ ತನಕನೇ ಆಲ್ಮೋಸ್ಟ್ 5 o'clock ಕರೆಕ್ಟಾಗಿ ಗೆಸ್ಟು ಬಂದರು. ಎಲ್ಲ ಮಕ್ಕಳೆಲ್ಲ ವೆಲ್ಕಮ್ ಮಾಡಿದ್ರು. ತುಂಬ ಚೆನ್ನಾಗಿ ಮಕ್ಕಳೆಲ್ಲ ವೆಲ್ಕಮ್ ಮಾಡಿಕೊಂಡು ಸ್ಟೇಜ್ ಹತ್ರ ಕರ್ಕೊಂಡು ಹೋದರು. ಅಲ್ಲೂ ದೇವ್ರಿಗೆಲ್ಲ ನಮಸ್ಕಾರ ಮಾಡಿಬಿಟ್ಟು ಸ್ಟೇಜ್ ಹತ್ರ ಹೋದರು. ಆಮೇಲೆ ನಾವು ಕ್ಲಾಸ್ ರೂಮ್ಗೆ ಬಂದು ಇಲ್ಲಿ ಚಿರಾಗ್ಗೆ ನಾವು ತಲೆಗೆ ಪೇಟ ಕಟ್ಟಬೇಕಾಗಿತ್ತು. ಅದನ್ನು ಪೇಟ ಹಾಕ್ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಅವ್ರ ಪಪ್ಪ ಹಾಕ್ಕೊಡ್ತಾಯಿದ್ರು. ಕೆಲವು ಮಕ್ಕಳು ಹೇಗೇಗೋ ಹಾಕ್ಕೊಂಡಿದ್ರು, ಅವ್ರಿಗೂ ಕೂಡ ಇವ್ರು ಕರೆಕ್ಟಾಗಿ ಹಾಕ್ಕೊಟ್ರು. ಯಾಕೆಂದರೆ ಕರೆಕ್ಟಾಗಿ ಕಟ್ಟಲಿಲ್ಲ ಅಂತಂದರೆ ಡ್ಯಾನ್ಸ್ ಮಾಡಬೇಕಾದ್ರೆ ಹತ್ರ ಮುಂದೆ ಬಂದ್ಬಿಡುತ್ತೆ ಅಂದ್ಬಿಟ್ಟು ಕರೆಕ್ಟಾಗಿ ಕಟ್ಕೊಡ್ತಾಯಿದ್ರು. Well wishes of this institution for this celebration. Welcome you all. We welcome our teachers who play a pivotal role in shaping our students' future with your dedication, passion and unwavering commitment to fostering an environment where learning thrives. Welcome Matajis and Gurujis. ಚೆನ್ನಾಗಿದೆಯಾ? ಪರವಾಗಿಲ್ವಾ? ಅಲ್ಲಿ ಫಂಕ್ಷನ್ ಎಲ್ಲ ಸ್ಟಾರ್ಟ್ ಆಯಿತು. ಇವ್ರಿಗೆ ಯಾಕೋ ತುಂಬ ಹೊಟ್ಟೆ ಹಸಿವಾಗ್ತಿದೆ ಅಂತ ಹೇಳಿದರು. ಇಲ್ಲೂ ಕೂಡ ಸ್ಟಾಲ್ ವ್ಯವಸ್ಥೆ ಎಲ್ಲ ಇತ್ತು. ಸರಿ ಅಂತ ಹೇಳಿಬಿಟ್ಟು ನಾವು ಕೂಡ ಸ್ವಲ್ಪ ಏನಾರು ತೊಗೊಂಡು ತಿನ್ನೋಣ ಅಂತ ತಿಂದ್ಕೊಂಡ್ವಿ. ಆಮೇಲೆಲ್ಲ ತಿಂದಾದ್ಮೇಲೆ ಚಿರಾಗ್ ನಾವು ಸ್ವಲ್ಪ ಹೊತ್ತು ಬಿಟ್ಬಿಟ್ಟಮ್ಮ ನನಗೂ ಹೊಟ್ಟೆ ಹಸಿವಾಗ್ತಿದೆ ಅಂದ. ಅವನಿಗೆ ಸ್ವಲ್ಪ ಇಡ್ಲಿ ತೊಗೊಂಡೋಗಿ ಕೊಟ್ವಿ. ಆಮೇಲೆ ಫಂಕ್ಷನ್ ಸ್ಟಾರ್ಟ್ ಆಯಿತು. ಚಿರಾಗ್ ಡ್ಯಾನ್ಸ್. Food on our plates. Don't you think the hard work often goes unnoticed? It's high time we all should understand their struggle and invaluable contribution. Today, we the students of grade 4 are here with a special performance dedicating today of our hardworking farmers. Dhanyavad. Good.
ಚಿರಾಗ್ದು ಡ್ಯಾನ್ಸ್ ಎಲ್ಲ ಮುಗಿದ್ಮೇಲೆ ಆಲ್ಮೋಸ್ಟ್ 9:30 ಆಯಿತು. ಇವ್ರು ನೋಡಿ ನನ್ನ ಹಸ್ಬೆಂಡ್ ಇದ್ದಾರಲ್ಲ ಅವ್ರ ಕೊಲೀಗು ರಾಮು ಸರ್ ಅಂತ ಹೇಳಿಬಿಟ್ಟು ನಮಗೆ ಸಜೆಸ್ಟ್ ಮಾಡಿದ್ದು ಅವರೇನೆ ಅಷ್ಟರ ತನಕ ತುಂಬ ಚೆನ್ನಾಗಿದೆ ಸ್ಕೂಲ್ ಅಂತ ಹೇಳಿಬಿಟ್ಟು. ಬಟ್ ಅವರು ಅವತ್ತು ಏನಕ್ಕೋ ಕಾಲ್ ಮಾಡಿದ್ರು, ಹಿಂಗೆ ಫಂಕ್ಷನಲ್ಲಿ ಇದ್ದೀವಿ ಅಂತ ಹೇಳಿದ್ದಕ್ಕೆ ನಾನು ಬರ್ತೀನಿ ಅಂದ್ಕೊಂಡು ಬಂದಿದ್ದರು. ಅವರು ಕೂಡ ಅಲ್ಲೇ ಇದ್ದರು. ಅಲ್ಲೇ ಸ್ಟಾಲ್ ಇತ್ತಲ್ಲ, ಅಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ತುಂಬ ಫಂಕ್ಷನ್ಸ್ ಎಲ್ಲ ಚೆನ್ನಾಗಾಗಿತ್ತು. ಎಲ್ಲದೂ ವಿಡಿಯೋ ಮಾಡೋಕ್ಕಾಗಲಿಲ್ಲ, ತುಂಬ ಲೆಂತ್ ಆಗುತ್ತೆ ಮತ್ತು ಎಲ್ಲದಕ್ಕೂ ವಾಯ್ಸ್ ಕೊಡಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಚಿರಾಗ್ ಟೀಚರ್ಸ್ ಇವ್ರುಗಳೆಲ್ಲ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನೆಕ್ಸ್ಟ್ ಒಂದು ಒಳ್ಳೆಯ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.